ಪ್ರತಿಷ್ಠೆ ಮತ್ತು ಸಾಕಷ್ಟು ಜಿದ್ದಿಗೆ ಕಾರಣ ಆಗಿರುವಂಥ ಬೆಳಗಾವಿಯ DCC ಬ್ಯಾಂಕ್ನಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗೂ ಕೂಡ ಆಗ್ತಿರುವಂಥದ್ದು. ರಾಜ್ಯ ರಾಜಕೀಯಕ್ಕೆ ಸೀಮಿತ ಆಗಿರುವಂಥ ರೆಸಾರ್ಟ್ ರಾಜಕಾರಣ ಈಗ ಸಹಕಾರ ಕ್ಷೇತ್ರಕ್ಕೂ ಕೂಡ ಎಂಟ್ರಿ ಆಗಿರುವಂಥದ್ದು. ಮತದಾನದ ಹಕ್ಕನ್ನು ಪಡೆದಿರುವಂಥ PKPS ನಿರ್ದೇಶಕರೇ ಈಗ ಏನು ಸದಸ್ಯರಿಗೆ ಈಗ ಟೂರ್ ಭಾಗ್ಯವನ್ನು ಕೂಡ ಕಲ್ಪಿಸಿರುವಂಥದ್ದು. ಈಗಾಗಲೇ ಬೆಳಗಾವಿಯ DCC ಬ್ಯಾಂಕ್ನ ನಾಮಪತ್ರ ಸಲ್ಲಿಕೆ ಮತ್ತು ವಾಪಸ್ ಪಡೆದುಕೊಳ್ಳುವ ಪ್ರಕ್ರಿಯೆ ಎಲ್ಲವೂ ಕೂಡ ಈಗ ಮುಗಿದಿರುವಂಥದ್ದು. ಈ ಒಂದು ಪ್ರಕ್ರಿಯೆಯಲ್ಲಿ ಸದ್ಯಕ್ಕೆ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ತಮ್ಮ ಪ್ಯಾನಲ್ನಲ್ಲಿ ಅಂದರೆ ಜಾರಕಿಹೊಳಿ ಪ್ಯಾನಲ್ನಲ್ಲಿ ಇದ್ದಂಥ ಸುಮಾರು 7 ಜನ ಆಯ್ಕೆ ಆಗಿದ್ದರೆ ಬಾಲಚಂದ್ರ ಜಾರಕಿಹೊಳಿ ಅವರ ಪ್ಯಾನಲ್ನಲ್ಲಿ ಸುಮಾರು 7 ಜನ ಕೂಡ ಈಗ ಅವಿರೋಧವಾಗಿ ಪ್ರತಿಸ್ಪರ್ಧಿ ಇಲ್ಲದೆ ಯಾವುದೇ ಚುನಾವಣೆ ಆಗದೆ ಈಗ ಗೆದ್ದು ಬೀಗಿರುವಂಥದ್ದು. ಮತ್ತು ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿತವಾಗಿ ಏನು ರಾಜು ಕಾಗೆ ಇರ್ಬೋದು ಅಥವಾ ಗಣೇಶ್ ಹುಕ್ಕೇರಿ ಅವರು ಗೆದ್ದು ಬೀಗಿರುವಂಥದ್ದು. ಅವರು ಕೂಡ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಮತ್ತು ಎಲ್ಲರೂ 9 ನಿರ್ದೇಶಕರು ಕೂಡ ಜಾರಕಿಹೊಳಿ ಅವರ ಪೆನಲ್ನಲ್ಲಿ ಇದ್ದಾರೆ ಅನ್ನೊಂದು ಏನು ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಈ ಒಂದು ಏನು DCC ಬ್ಯಾಂಕ್ನ ಗುದ್ದಾಟದಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಮೇಲುಗೈ ಆಗಿರುವಂಥದ್ದು ಮತ್ತು ತಮ್ಮ ವಿರೋಧಿ ಬಣಗಳಿಗೂ ಕೂಡ ಅವರು ಒಂದು ಚೆಕ್ಮೇಟನ್ನು ಕೊಟ್ಟಿದ್ದಾರೆ, ಶಾಕನ್ನು ಕೂಡ ಈಗ ಕೊಟ್ಟಿರುವಂಥದ್ದು. 16 ನಿರ್ದೇಶಕ ಸ್ಥಾನಗಳ ಪೈಕಿ ಈಗ 9 ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಇನ್ನು ಉಳಿದಂಥ 7 ಕ್ಷೇತ್ರಗಳು ಅಂದರೆ ಅಥಣಿ ಇರ್ಬೋದು, ಜೊತೆಗೆ ರಾಯಬಾಗ್ ಇರ್ಬೋದು, ನಿಪ್ಪಾಣಿ ಇರ್ಬೋದು, ಹುಕ್ಕೇರಿ ಇರ್ಬೋದು, ಬೈಲಹೊಂಗಲ ಇರ್ಬೋದು, ಜೊತೆಗೆ ಕಿತ್ತೂರು ಇರ್ಬೋದು, ರಾಮದುರ್ಗ ಕ್ಷೇತ್ರಗಳಲ್ಲಿ ಅಂದರೆ 7 ಕ್ಷೇತ್ರಗಳಲ್ಲಿ ಕೂಡ ತೀವ್ರ ಜಿದ್ದಿನ ಕದನಕ್ಕೆ ಕೂಡ ಬೆಳಗಾವಿಯ DCC ಬ್ಯಾಂಕ್ ಈಗ ಸಾಕ್ಷಿ ಆಗ್ತಿರುವಂಥದ್ದು. ಅಕ್ಟೋಬರ್ 19ರಂದು ನಡೆಯುವಂಥ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಅಡ್ಡ ಮತದಾನ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ತಮ್ಮ PKPS ತಮ್ಮ ಸದಸ್ಯರನ್ನ ಈಗ ಹಿಡಿದಿಟ್ಟುಕೊಳ್ಳುವ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು ಗಮನಿಸಬಹುದು. ಈಗಾಗಲೇ ರೆಸಾರ್ಟ್ ರಾಜಕಾರಣ ಅಂದರೆ ಇದು ರಾಜ್ಯ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಿತ್ತು ಅನ್ನೋ ಮಾತು ಇತ್ತು. ಆದರೆ ಈಗ ಅದು ಏನು ಸಹಕಾರ ರಂಗಕ್ಕೂ ಎಂಟ್ರಿ ಆಗಿರುವಂಥದ್ದು. ಇಲ್ಲಿ ರಾಜಕೀಯ ನೆಲೆಗಟ್ಟಿನಲ್ಲಿ ಇರಬೇಕಾದಂಥ ಈ ಒಂದು ಕ್ಷೇತ್ರಕ್ಕೆ ಈಗ ರಾಜಕೀಯ ಬಂದು ಸಾಕಷ್ಟು ಭಿನ್ನವಾಗಿ ಈ ಒಂದು ರಾಜಕಾರಣ ಹೊರಟಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಪ್ರಮುಖವಾಗಿ ಸಹಕಾರ ಕ್ಷೇತ್ರಕ್ಕೆ ಈಗ ರೆಸಾರ್ಟ್ ರಾಜಕೀಯ ಕಾಲಿಟ್ಟಿರುವಂಥದ್ದು. ಈಗಾಗಲೇ PKPS ಸದಸ್ಯರಿಗೆ ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಜೊತೆಗೆ ಉತ್ತರ ಭಾರತದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರಿಗೆ ಪ್ರವಾಸದ ಏನು ಟೂರ್ ಭಾಗ್ಯವನ್ನು ಏನು ನಿರ್ದೇಶಕರು ಕೊಟ್ಟಿರುವಂಥದ್ದು. ತಮ್ಮ ಏನು PKPS ಸದಸ್ಯರೇನಿದ್ದಾರೆ ಅವರನ್ನು ಹಿಡಿದಿಟ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ಕೂಡ ಈಗ ಬಂದು ನಿಂತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸುಮಾರು 9 ಕ್ಷೇತ್ರಗಳು ಅವಿರೋಧವಾಗಿ ಆಯ್ಕೆ ಆದರೆ 7 ಕ್ಷೇತ್ರಗಳಲ್ಲಿ ಕೂಡ ಇದೇ ರೀತಿಯಾದಂಥ ವ್ಯವಸ್ಥೆ ಇರ್ಬೋದು. ಅಲ್ಲಿ ಬೈಲಹೊಂಗಲ ಇರ್ಬೋದು, ಕಿತ್ತೂರು ಇರ್ಬೋದು, ಜೊತೆಗೆ ರಾಮದುರ್ಗ ಇರ್ಬೋದು, ಅಥಣಿ ಇರ್ಬೋದು, ನಿಪ್ಪಾಣಿ ಇರ್ಬೋದು, ಜೊತೆಗೆ ರಾಯಬಾಗ್ ಕ್ಷೇತ್ರದ PKPS ಸದಸ್ಯರು ಈಗ ರೆಸಾರ್ಟ್ಗಳಿಗೆ ಶಿಫ್ಟ್ ಆಗ್ತಿರುವಂಥದ್ದು. ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸಕ್ಕೆ ಕೂಡ ಹೋಗ್ತಾ ಇರುವಂಥದ್ದು. ಮತ್ತು ಏನು ಅಕ್ಟೋಬರ್ 19ರಂದು ಈ ಒಂದು ಚುನಾವಣೆ ಆಗುತ್ತೆ. ಆ ಒಂದು ಚುನಾವಣೆ ಸಂದರ್ಭದಲ್ಲಿ ನೇರವಾಗಿ ಮತದಾನ ನಡೆಯುವಂಥ ಪ್ರಕ್ರಿಯೆಗೆ ಎಲ್ಲರೂ ಕೂಡ ಈಗ ಅವ್ರನ್ನ ಕರ್ಕೊಂಡು ಬರಬೇಕು. ಆ ಮುಂಚೆ ಅವರು ಯಾರ ಸಂಪರ್ಕಕ್ಕೆ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ಲ್ಯಾನನ್ನು ರಣತಂತ್ರವನ್ನು ನಿರ್ದೇಶಕರು ಕೂಡ ಈಗ ಏನು ಚುನಾವಣೆಗೆ ನಿಂತಿರುವಂಥ ನಿರ್ದೇಶಕರು ಮಾಡ್ತಿರುವಂಥದ್ದು. ಆದರೆ ಈಗ ರೆಸಾರ್ಟ್ಗೆ ಶಿಫ್ಟ್ ಆಗ್ತಿರುವಂಥವ್ರಿಗೆ ಮೊಬೈಲ್ ಇಲ್ಲ ಮತ್ತು ಅವರು ಭದ್ರತಾ ಕಣ್ಗಾವಲಿನಲ್ಲಿ ಕೂಡ ಈಗ ಸದ್ಯ ಇರುವಂಥದ್ದು. ಹೀಗಾಗಿ ಬೆಳಗಾವಿಯ DCC ಬ್ಯಾಂಕ್ನ ಚುನಾವಣೆ ದಿನದಿಂದ ದಿನಕ್ಕೆ ಸಾಕಷ್ಟು ರೋಚಕತೆಯನ್ನು ಕೂಡ ಪಡೆದುಕೊಳ್ತಾ ಇದೆ. ಸದ್ಯ ಈಗ 9 ಸ್ಥಾನಗಳಲ್ಲಿ ಗೆದ್ದು ಬೀಗಿರುವಂಥ ಜಾರಕಿಹೊಳಿ ಬ್ರದರ್ಸ್ಗೆ ಇನ್ನೂ 4-5 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲ್ಯಾನ್ ಅನ್ನು ಮಾಡ್ತಿದ್ದಾರೆ ಮತ್ತು ತಾವು ವಿಶ್ವಾಸವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು. 7 ಕ್ಷೇತ್ರಗಳಲ್ಲಿ ಸಲೀಸಾಗಿ ಸದ್ಯ ಈಗ ಗೆದ್ದಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಅದು ಕ್ಷೇತ್ರದಲ್ಲಿ ಗೆದ್ದು ಈ ಬಾರಿ DCC ಬ್ಯಾಂಕನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು, ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಮಾಡ್ತಿರುವಂಥದ್ದು. ಮತ್ತೊಂದೆಡೆ ಕತ್ತಿ ಇರ್ಬೋದು ಅಥವಾ ಏನು ಸೌದಿ ಬಣ, 2 ಬಣ ಕೂಡ ಈಗ ಜಾರಕಿಹೊಳಿ ಬ್ರದರ್ಸ್ಗೆ ಟಕ್ಕರನ್ನು ಕೊಡಬೇಕು. ಉಳಿದಿರುವಂಥ 7 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಮತ್ತು ಜಾರಕಿಹೊಳಿ ಬ್ರದರ್ಸ್ಗೆ ಮತ್ತೊಮ್ಮೆ ಇಲ್ಲಿ ಸೋಲಿನ ರುಚಿಯನ್ನು ತೋರಿಸಬೇಕು. ಯಾಕೆಂದರೆ ಇದು 9 ಸ್ಥಾನಗಳಲ್ಲಿ ಅವಿರೋಧವಾಗಿ ಜಾರಕಿಹೊಳಿ ಬ್ರದರ್ಸ್ ಆಯ್ಕೆ ಆದರೂ ಕೂಡ ಇನ್ನು ಉಳಿದಂತೆ ಅಂದರೆ 7 ಸ್ಥಾನಗಳಲ್ಲಿ ಒಂದು ವೇಳೆನೂ ಕತ್ತಿ ಅಥವಾ ಸೌದಿ ಬಣ ಗೆದ್ದಿದ್ದೆ ಅದರಲ್ಲಿ ಮತ್ತಷ್ಟು ಏನು
ದೊಡ್ಡ ಪೈಪೋಟಿ ಕೂಡ ಏರ್ಪಡುತ್ತೆ. ಅಧ್ಯಕ್ಷ ಗಾದಿಯನ್ನ ಯಾರ ಪ್ಯಾನಲ್ನವರು ಯಾರ ಬಣದವರು ಹಿಡಿತಾರೆ ಅನ್ನೋದು ಇಲ್ಲಿ ಪ್ರಮುಖ ಆಗತ್ತೆ. ಮತ್ತು ಈ ಒಂದು ಚುನಾವಣೆ ಅಥವಾ ಈ ಅಧ್ಯಕ್ಷ ಗಾದಿಗೆ ನಡೀತಾ ಇರುವಂತ ಪೈಪೋಟಿ ಇದು ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ಗೆ ಮಹತ್ವದ ಚುನಾವಣೆ ಮತ್ತು ಮಹತ್ವದ ಘಟ್ಟ ಕೂಡ ಆಗ್ತಿರುವಂಥದ್ದು. ಯಾಕೆಂದ್ರೆ ಈಗಾಗಲೇ ಹೆಸ್ಕಾಂನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವರು ರಮೇಶ್ ಕತ್ತಿ ವಿರುದ್ಧ ಸಾಕಷ್ಟು ಹೀನಾಯವಾಗಿ ಸೋಲು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸುಮಾರು 4-5 ತಿಂಗಳಿಂದ ಸಾಕಷ್ಟು ರಣತಂತ್ರವನ್ನು ಹಿಡಿದ್ರು. ಈಗ ಅದಕ್ಕೆ ಪೂರಕವಾಗಿ ಇರುವಂತೆ ಸುಮಾರು 9 ಸ್ಥಾನಗಳಲ್ಲಿ ಈಗ ಅವಿರೋಧವಾಗಿ ಆಯ್ಕೆ ಕೂಡ ಆಗಿದ್ದಾರೆ. ಇನ್ನೊಂದು 2-3 ಸ್ಥಾನಗಳಲ್ಲಿ ಗೆದ್ರೆ ಸ್ಪಷ್ಟ ಬಹುಮತ ಕೂಡ ಈಗ ಅವರಿಗೆ ಸಿಗತ್ತೆ. ಮತ್ತು ಬಹುತೇಕವಾಗಿ ಈ ಒಂದು ಚುನಾವಣೆಯಲ್ಲಿ ಏನು ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬಿಗಿದ್ದಾರೆ ಮತ್ತು ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಸದ್ಯ ಇರುವಂಥದ್ದು. ಆದರೆ ಉಳಿದಂತ 7 ಕ್ಷೇತ್ರಗಳ ಮೇಲೆ ಈ ಒಂದು ಏನು ನಿರ್ಧಾರ ಕೂಡ ಆಗಿರುವಂಥದ್ದು. ಒಂದು ವೇಳೆ 7 ಸ್ಥಾನಗಳು ಏನು ವಿರೋಧಿ ಬಣಗಳು ಗೆದ್ದಿದ್ದೆ ಆದರೆ ಮತ್ತೆ ಇಲ್ಲಿ ಇರುವಂಥ 2 ಅಥವಾ 1 ಸ್ಥಾನಗಳನ್ನು ಅವರು ಸೆಳೆಯಬಹುದು, ಅವರು ಸಂಪರ್ಕ ಮಾಡಬಹುದು. ಈ ರೀತಿ ಹಗ್ಗ ಜಗ್ಗಾಟಕ್ಕೆ ಕೂಡ ಕಾರಣ ಆಗತ್ತೆ. ಅದಕ್ಕೆ ಆ ಆಸ್ಪದವನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ಅಂದರೆ ರೆಸಾರ್ಟ್ ರಾಜಕಾರಣಕ್ಕೆ ಮುಂದಾಗಿರುವಂಥದ್ದು. ರೆಸಾರ್ಟ್ನಲ್ಲಿ ಅವರನ್ನು ಕೂಡಿಟ್ಟಾಗಲಿ ಅಥವಾ ಅವರನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ PKP ಸದಸ್ಯರನ್ನು ಹಿಡಿದಿಟ್ಟುವ ಕೆಲಸವನ್ನು ಕೂಡ ಈಗ ನಿರ್ದೇಶಕರು ಮಾಡ್ತಿರುವಂಥದ್ದು. ಅಕ್ಟೋಬರ್ 19ರಂದು ನಡೆಯುವ ಚುನಾವಣೆಯಲ್ಲಿ ಇಲ್ಲಿ ಯಾರ ಕೈ ಮೇಲಾಗತ್ತೆ ಯಾರು ಕೈ ಸೋಲಾಗತ್ತೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಿರುವಂಥದ್ದು. ಪ್ರತಿಷ್ಠೆ ಮತ್ತು ಸಾಕಷ್ಟು ಜಿದ್ದಿಗೆ ಕಾರಣ ಆಗಿರುವಂಥ ಬೆಳಗಾವಿಯ DCC ಬ್ಯಾಂಕ್ನಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗೂ ಕೂಡ ಆಗ್ತಿರುವಂಥದ್ದು. ರಾಜ್ಯ ರಾಜಕೀಯಕ್ಕೆ ಸೀಮಿತ ಆಗಿರುವಂಥ ರೆಸಾರ್ಟ್ ರಾಜಕಾರಣ ಈಗ ಸಹಕಾರ ಕ್ಷೇತ್ರಕ್ಕೂ ಕೂಡ ಎಂಟ್ರಿ ಆಗಿರುವಂಥದ್ದು. ಮತದಾನದ ಹಕ್ಕನ್ನು ಪಡೆದಿರುವಂಥ PKPS ನಿರ್ದೇಶಕರೇ ಈಗ ಏನು ಸದಸ್ಯರಿಗೆ ಈಗ ಟೂರ್ ಭಾಗ್ಯವನ್ನು ಕೂಡ ಕಲ್ಪಿಸಿರುವಂಥದ್ದು. ಈಗಾಗಲೇ ಬೆಳಗಾವಿಯ DCC ಬ್ಯಾಂಕ್ನ ನಾಮಪತ್ರ ಸಲ್ಲಿಕೆ ಮತ್ತು ವಾಪಸ್ ಪಡೆದುಕೊಳ್ಳುವ ಪ್ರಕ್ರಿಯೆ ಎಲ್ಲವೂ ಕೂಡ ಈಗ ಮುಗಿದಿರುವಂಥದ್ದು. ಈ ಒಂದು ಪ್ರಕ್ರಿಯೆಯಲ್ಲಿ ಸದ್ಯಕ್ಕೆ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬಿಗಿದ್ದಾರೆ. ತಮ್ಮ ಪ್ಯಾನಲ್ನಲ್ಲಿ ಅಂದರೆ ಜಾರಕಿಹೊಳಿ ಪ್ಯಾನಲ್ನಲ್ಲಿ ಇದ್ದಂಥ ಸುಮಾರು 7 ಜನ ಆಯ್ಕೆ ಆಗಿದ್ದರೆ ಬಾಲಚಂದ್ರ ಜಾರಕಿಹೊಳಿ ಅವರ ಪ್ಯಾನಲ್ನಲ್ಲಿ ಸುಮಾರು 7 ಜನ ಕೂಡ ಈಗ ಅವಿರೋಧವಾಗಿ ಪ್ರತಿಸ್ಪರ್ಧಿ ಇಲ್ಲದೆ ಯಾವುದೇ ಚುನಾವಣೆ ಆಗದೆ ಈಗ ಗೆದ್ದು ಬೀಗಿರುವಂಥದ್ದು. ಮತ್ತು ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿತವಾಗಿ ಏನು ರಾಜು ಕಾಗೆ ಇರ್ಬೋದು ಅಥವಾ ಗಣೇಶ್ ಹುಕ್ಕೇರಿ ಅವರು ಗೆದ್ದು ಬೀಗಿರುವಂಥದ್ದು. ಅವರು ಕೂಡ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಮತ್ತು ಎಲ್ಲರೂ 9 ನಿರ್ದೇಶಕರು ಕೂಡ ಜಾರಕಿಹೊಳಿ ಅವರ ಪೆನಲ್ನಲ್ಲಿ ಇದ್ದಾರೆ ಅನ್ನೊಂದು ಏನು ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಈ ಒಂದು ಏನು DCC ಬ್ಯಾಂಕ್ನ ಗುದ್ದಾಟದಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಮೇಲುಗೈ ಆಗಿರುವಂಥದ್ದು. ಮತ್ತು ತಮ್ಮ ವಿರೋಧಿ ಬಣದ ಏನು ಬಣಗಳಿಗೂ ಕೂಡ ಅವರು ಒಂದು ಚೆಕ್ಮೇಟನ್ನು ಕೊಟ್ಟಿದ್ದಾರೆ, ಶಾಕನ್ನು ಕೂಡ ಈಗ ಕೊಟ್ಟಿರುವಂಥದ್ದು. 16 ನಿರ್ದೇಶಕ ಸ್ಥಾನಗಳ ಪೈಕಿ ಈಗ 9 ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಇನ್ನು ಉಳಿದಂಥ 7 ಕ್ಷೇತ್ರಗಳು ಅಂದರೆ ಅಥಣಿ ಇರ್ಬೋದು, ಜೊತೆಗೆ ರಾಯಬಾಗ್ ಇರ್ಬೋದು, ನಿಪ್ಪಾಣಿ ಇರ್ಬೋದು, ಹುಕ್ಕೇರಿ ಇರ್ಬೋದು, ಬೈಲಹೊಂಗಲ ಇರ್ಬೋದು, ಜೊತೆಗೆ ಕಿತ್ತೂರು ಇರ್ಬೋದು, ರಾಮದುರ್ಗ ಕ್ಷೇತ್ರಗಳಲ್ಲಿ ಅಂದರೆ 7 ಕ್ಷೇತ್ರಗಳಲ್ಲಿ ಕೂಡ ತೀವ್ರ ಜಿದ್ದಿನ ಕದನಕ್ಕೆ ಕೂಡ ಬೆಳಗಾವಿಯ DCC ಬ್ಯಾಂಕ್ ಈಗ ಸಾಕ್ಷಿ ಆಗ್ತಿರುವಂಥದ್ದು. ಅಕ್ಟೋಬರ್ 19ರಂದು ನಡೆಯುವಂಥ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಅಡ್ಡ ಮತದಾನ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ತಮ್ಮ PKPS ಸದಸ್ಯರನ್ನು ತಮ್ಮ ಸದಸ್ಯರನ್ನು ಈಗ ಹಿಡಿದಿಟ್ಟುಕೊಳ್ಳುವ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು ಗಮನಿಸಬಹುದು. ಈಗಾಗಲೇ ರೆಸಾರ್ಟ್ ರಾಜಕಾರಣ ಅಂದರೆ ಇದು ರಾಜ್ಯ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಿತ್ತು ಅನ್ನೋ ಮಾತು ಇತ್ತು. ಆದರೆ ಈಗ ಅದು ಏನು ಸಹಕಾರ ರಂಗಕ್ಕೂ ಎಂಟ್ರಿ ಆಗಿರುವಂಥದ್ದು. ಇಲ್ಲಿ ರಾಜಕೀಯ ನೆಲೆಗಟ್ಟಿನಲ್ಲಿ ಇರಬೇಕಾದಂಥ ಈ ಒಂದು ಕ್ಷೇತ್ರಕ್ಕೆ ಈಗ ರಾಜಕೀಯ ಬಂದು ಸಾಕಷ್ಟು ಭಿನ್ನವಾಗಿ ಈ ಒಂದು ರಾಜಕಾರಣ ಹೊರಟಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಪ್ರಮುಖವಾಗಿ ಸಹಕಾರ ಕ್ಷೇತ್ರಕ್ಕೆ ಈಗ ರೆಸಾರ್ಟ್ ರಾಜಕೀಯ ಕಾಲಿಟ್ಟಿರುವಂಥದ್ದು. ಈಗಾಗಲೇ PKP ಸದಸ್ಯರಿಗೆ ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಜೊತೆಗೆ ಉತ್ತರ ಭಾರತದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರಿಗೆ ಪ್ರವಾಸದ ಏನು ಟೂರ್ ಭಾಗ್ಯವನ್ನು ಏನು ನಿರ್ದೇಶಕರು ಕೊಟ್ಟಿರುವಂಥದ್ದು. ತಮ್ಮ ಏನು PKP ಸದಸ್ಯರು ಏನಿದ್ದಾರೆ ಅವರನ್ನು ಹಿಡಿದಿಟ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ಕೂಡ ಈಗ ಬಂದು ನಿಂತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸುಮಾರು 9 ಕ್ಷೇತ್ರಗಳು ಅವಿರೋಧವಾಗಿ ಆಯ್ಕೆ ಆದರೆ 7 ಕ್ಷೇತ್ರಗಳಲ್ಲಿ ಕೂಡ ಇದೇ ರೀತಿಯಾದಂಥ ವ್ಯವಸ್ಥೆ ಇರ್ಬೋದು. ಅಲ್ಲಿ ಬೈಲಹೊಂಗಲ ಇರ್ಬೋದು, ಕಿತ್ತೂರು ಇರ್ಬೋದು, ಜೊತೆಗೆ ರಾಮದುರ್ಗ ಇರ್ಬೋದು, ಅಥಣಿ ಇರ್ಬೋದು,
ಆ, ನಿಪ್ಪಾಣಿ ಇರ್ಬೋದು, ಜೊತೆಗೆ ರಾಯಬಾಗ್ ಕ್ಷೇತ್ರದ PKP ಸದಸ್ಯರು ಈಗ ರೆಸಾರ್ಟ್ಗಳಿಗೆ ಶಿಫ್ಟ್ ಆಗ್ತಿರುವಂಥದ್ದು, ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸಕ್ಕೆ ಕೂಡ ಹೋಗ್ತಾ ಇರುವಂಥದ್ದು. ಮತ್ತು ಏನು ಅಕ್ಟೋಬರ್ 19ರಂದು ಈ ಒಂದು ಚುನಾವಣೆ ಆಗುತ್ತೆ, ಆ ಒಂದು ಚುನಾವಣೆ ಸಂದರ್ಭದಲ್ಲಿ ನೇರವಾಗಿ ಮತದಾನ ನಡೆಯುವಂಥ ಪ್ರಕ್ರಿಯೆಗೆ ಎಲ್ಲರೂ ಕೂಡ ಈಗ ಅವ್ರನ್ನ ಕರ್ಕೊಂಡು ಬರಬೇಕು. ಆ ಮುಂಚೆ ಅವರು ಯಾರ ಸಂಪರ್ಕಕ್ಕೆ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ ಅನ್ನ, ರಣತಂತ್ರವನ್ನ ನಿರ್ದೇಶಕರು ಕೂಡ ಈಗ ಏನು ಚುನಾವಣೆಗೆ ನಿಂತಿರುವಂತ ನಿರ್ದೇಶಕರು ಮಾಡ್ತಿರುವಂಥದ್ದು. ಆದರೆ ಈಗ ರೆಸಾರ್ಟ್ಗೆ ಶಿಫ್ಟ್ ಆಗ್ತಿರುವಂಥವ್ರಿಗೆ ಮೊಬೈಲ್ ಇಲ್ಲ ಮತ್ತು ಅವರು ಭದ್ರತಾ ಕಣ್ಗಾವಲಿನಲ್ಲಿ ಕೂಡ ಈಗ ಸದ್ಯ ಇರುವಂಥದ್ದು. ಹೀಗಾಗಿ ಬೆಳಗಾವಿಯ DCC ಬ್ಯಾಂಕ್ನ ಚುನಾವಣೆ ದಿನದಿಂದ ದಿನಕ್ಕೆ ಸಾಕಷ್ಟು ರೋಚಕತೆಯನ್ನು ಕೂಡ ಪಡೆದುಕೊಳ್ತಾ ಇದೆ. ಸದ್ಯ ಈಗ 9 ಸ್ಥಾನಗಳಲ್ಲಿ ಗೆದ್ದು ಬೀಗಿರುವಂತ ಜಾರಕಿಹೊಳಿ ಬ್ರದರ್ಸ್ಗೆ ಇನ್ನೂ 4-5 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಮತ್ತು ತಾವು ವಿಶ್ವಾಸವನ್ನ ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂತದ್ದು. 7 ಕ್ಷೇತ್ರಗಳಲ್ಲಿ ಸಲೀಸಾಗಿ ಸದ್ಯ ಈಗ ಗೆದ್ದಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಅದು ಕ್ಷೇತ್ರದಲ್ಲಿ ಗೆದ್ದು ಈ ಬಾರಿ DCC ಬ್ಯಾಂಕ್ ಅನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು, ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ತಿರುವಂತದ್ದು. ಮತ್ತೊಂದೆಡೆ ಕತ್ತಿ ಇರಬಹುದು ಅಥವಾ ಏನು ಸೌದಿ ಬಣ, 2 ಬಣ ಕೂಡ ಈಗ ಜಾರಕಿಹೊಳಿ ಬ್ರದರ್ಸ್ಗೆ ಟಕ್ಕರ್ ಅನ್ನ ಕೊಡಬೇಕು. ಉಳಿದಿರುವಂತ 7 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಮತ್ತು ಜಾರಕಿಹೊಳಿ ಬ್ರದರ್ಸ್ಗೆ ಮತ್ತೊಮ್ಮೆ ಇಲ್ಲಿ ಸೋಲಿನ ರುಚಿಯನ್ನ ತೋರಿಸಬೇಕು. ಯಾಕೆಂದ್ರೆ ಇದು 9 ಸ್ಥಾನಗಳಲ್ಲಿ ಅವಿರೋಧವಾಗಿ ಜಾರಕಿಹೊಳಿ ಬ್ರದರ್ಸ್ ಆಯ್ಕೆ ಆದರೂ ಕೂಡ ಇನ್ನು ಉಳಿದಂತೆ ಅಂದ್ರೆ 7 ಸ್ಥಾನಗಳಲ್ಲಿ ಒಂದು ವೇಳೆ ಏನೋ ಕತ್ತಿ ಅಥವಾ ಸೌದಿ ಬಣ ಗೆದ್ದಿದ್ದೆ ಆದ್ರೆ ಇಲ್ಲಿ ಮತ್ತಷ್ಟು ಏನು ದೊಡ್ಡ ಪೈಪೋಟಿ ಕೂಡ ಏರ್ಪಡುತ್ತೆ. ಅಧ್ಯಕ್ಷ ಗಾದಿಯನ್ನ ಯಾರ ಪ್ಯಾನಲ್ನವರು, ಯಾರ ಬಣದವರು ಹಿಡಿತಾರೆ ಅನ್ನೋದು ಇಲ್ಲಿ ಪ್ರಮುಖ ಆಗತ್ತೆ. ಮತ್ತು ಈ ಒಂದು ಚುನಾವಣೆ ಅಥವಾ ಈ ಅಧ್ಯಕ್ಷ ಗಾದಿಗೆ ನಡೀತಾ ಇರುವಂತ ಪೈಪೋಟಿ ಇದು ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ಗೆ ಮಹತ್ವದ ಚುನಾವಣೆ ಮತ್ತು ಮಹತ್ವದ ಘಟ್ಟ ಕೂಡ ಆಗ್ತಿರುವಂಥದ್ದು. ಯಾಕೆಂದ್ರೆ ಈಗಾಗಲೇ ಹೆಸ್ಕಾಂನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅವರು ರಮೇಶ್ ಕತ್ತಿ ವಿರುದ್ಧ ಸಾಕಷ್ಟು ಹೀನಾಯವಾಗಿ ಸೋಲು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸುಮಾರು 4-5 ತಿಂಗಳಿಂದ ಸಾಕಷ್ಟು ರಣತಂತ್ರವನ್ನು ಹಿಡಿದ್ರು. ಈಗ ಅದಕ್ಕೆ ಪೂರಕವಾಗಿ ಇರುವಂತೆ ಸುಮಾರು 9 ಸ್ಥಾನಗಳಲ್ಲಿ ಈಗ ಅವಿರೋಧವಾಗಿ ಆಯ್ಕೆ ಕೂಡ ಆಗಿದ್ದಾರೆ. ಇನ್ನೊಂದು 2-3 ಸ್ಥಾನಗಳಲ್ಲಿ ಗೆದ್ರೆ ಸ್ಪಷ್ಟ ಬಹುಮತ ಕೂಡ ಈಗ ಅವರಿಗೆ ಸಿಗತ್ತೆ. ಮತ್ತು ಬಹುತೇಕವಾಗಿ ಈ ಒಂದು ಚುನಾವಣೆಯಲ್ಲಿ ಏನು ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬಿಗಿದ್ದಾರೆ ಮತ್ತು ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಸದ್ಯ ಇರುವಂಥದ್ದು. ಆದರೆ ಉಳಿದಂತ 7 ಕ್ಷೇತ್ರಗಳ ಮೇಲೆ ಈ ಒಂದು ಏನು ನಿರ್ಧಾರ ಕೂಡ ಆಗಿರುವಂಥದ್ದು. ಒಂದು ವೇಳೆ 7 ಸ್ಥಾನಗಳು ಏನು ವಿರೋಧಿ ಬಣಗಳು ಗೆದ್ದಿದ್ದೆ ಆದರೆ ಮತ್ತೆ ಇಲ್ಲಿ ಇರುವಂಥ 2 ಅಥವಾ 1 ಸ್ಥಾನಗಳನ್ನ ಅವರು ಸೆಳೆಯಬಹುದು, ಅವರು ಸಂಪರ್ಕ ಮಾಡಬಹುದು. ಈ ರೀತಿ ಹಗ್ಗ ಜಗ್ಗಾಟಕ್ಕೆ ಕೂಡ ಕಾರಣ ಆಗತ್ತೆ. ಅದಕ್ಕೆ ಆ ಆಸ್ಪದವನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ಅಂದ್ರೆ ರೆಸಾರ್ಟ್ ರಾಜಕಾರಣಕ್ಕೆ ಮುಂದಾಗಿರುವಂಥದ್ದು. ರೆಸಾರ್ಟ್ನಲ್ಲಿ ಅವರನ್ನ ಕೂಡಿಟ್ಟಾಗಲಿ ಅಥವಾ ಅವರನ್ನ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ PKP ಸದಸ್ಯರನ್ನ ಹಿಡಿದಿಟ್ಟುವ ಕೆಲಸವನ್ನ ಕೂಡ ಈಗ ನಿರ್ದೇಶಕರು ಮಾಡ್ತಿರುವಂಥದ್ದು. ಅಕ್ಟೋಬರ್ 19ರಂದು ನಡೆಯುವ ಚುನಾವಣೆಯಲ್ಲಿ ಇಲ್ಲಿ ಯಾರ ಕೈ ಮೇಲಾಗತ್ತೆ, ಯಾರು ಕೈ ಸೋಲಾಗತ್ತೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಿರುವಂಥದ್ದು.